ಜೈ ಶ್ರೀರಾಮ್. ನಾನು ಅಜಿತ್ ಬೊಪ್ಪನಹಳ್ಳಿ. ವೆಲ್ಕಮ್ ಟು ಅಶ್ವವೇಗ. ನಿಮಗೊಂದು ಸಣ್ಣದೊಂದು ಕತೆ ಮೂಲಕ ಇವತ್ತಿನ ಈ ಸ್ಪೆಷಲ್ ಎಪಿಸೋಡನ್ನು ಶುರು ಮಾಡಿಬಿಡೋಣ. ಒಂದು ನಂದಿ ಮಲಗಿರುತ್ತೆ, ಅಂದರೆ ತನ್ನ ಕೆಲಸ ಎಲ್ಲ ಮುಗಿಸ್ಕೊಂಡು ರೆಸ್ಟ್ ಮಾಡ್ತಾ ಇರುತ್ತೆ. ಒಂದು ನೊಣ ಬಂದು ಆ ನಂದಿಯ ಕೊಂಬಿರುತ್ತಲ್ಲ, ಕೊಂಬಿನ ಮೇಲೆ ಕೂತ್ಕೊಂಡ್ಬಿಡುತ್ತೆ. ಒಂದು ಸ್ವಲ್ಪ ಹೊತ್ತಾದ್ಮೇಲೆ ನೊಣಕ್ಕೆ ಹಾರು ಹೋಗಬೇಕಲ್ಲ, ಆಗ ತಂದೊಂದು ಅಸ್ತಿತ್ವವನ್ನು ತೋರಿಸ್ಬೇಕಲ್ಲ. ಹಾಗಾಗಿ ಆ ನೊಣ ಏನು ಮಾಡುತ್ತೆ, ನಂದಿ ಹತ್ರ ಕೇಳುತ್ತೆ, ನಾನು ಇಷ್ಟೊತ್ತು ನಿನ್ನ ಕೊಂಬಿನ ಮೇಲೆ ಕೂತಿದ್ದೆ, ಏನಾದರೂ ಸಮಸ್ಯೆ ಆಯಿತಾ ಅಂತ. ಆವಾಗ ನಂದಿ ಹೇಳುತ್ತೆ, ನೀನು ಹೇಳಿದ್ದಕ್ಕೆ ಗೊತ್ತಾಯಿತು, ನೀನು ನನ್ನ ಕೊಂಬಿನ ಮೇಲೆ ಕೂತಿದ್ದೆ ಅಂತ ಈ ನಂದಿ ಹೇಳುತ್ತೆ. ನೊಣ ಅಲ್ಲಿಂದ ಹಾರೋಗುತ್ತೆ. ಈ ವಿಚಾರವನ್ನು ನೋಡಿದಾಗ ನಂದಿ ಯಾರು ಅಂತ ಗೊತ್ತಾಗಿರಬೇಕು, ನೊಣ ಯಾರು ಅಂತ ಗೊತ್ತಾಗಿರಬೇಕು. ಖಂಡಿತ ನಂದಿ ಅನ್ನೋದು RSS ಆಗಿದೆ, ನೊಣ ಅನ್ನೋದು ನಮ್ಮ ಈ ರಾಜ್ಯ ಸರ್ಕಾರದ ಗೃಹ ಸಚಿವರಿದ್ದಾರಲ್ಲ ಪ್ರಿಯಾಂಕ್ ಖರ್ಗೆ ಅವರು ಆಗಿದ್ದಾರೆ. ಅವರು ಅದೇ ಥರ ಆಡ್ತಾ ಇದ್ದಾರೆ. ಈಗೇನೋ ಈ RSSನ ಚಟುವಟಿಕೆಗಳಿಗೆ ಈ ಮೂಗ್ದಾರ ಹಾಕ್ತಾರಂತೆ, ನಿರ್ಬಂಧ ಹೇರ್ತಾರಂತೆ, ಈ ಥರದ್ದೇನೋ ಹೊಸ ಒಂದು ಕಾಯ್ದೆ ತಂದಿದ್ದಾರಂತೆ. ಅದು ಕೂಡ ಈ ಸಂಪುಟದಲ್ಲಿ ಅದು ಪಾಸ್ ಆಯ್ತಂತೆ. ಅಂದರೆ ಸಾರ್ವಜನಿಕ ಪ್ರದೇಶ ಹಾಗೂ ಪ್ರವೇಶ ಅದ್ರ ಬಗ್ಗೆ ಒಂದು ವಿಧೇಯಕವನ್ನು ತಂದಿದ್ದಾರೆ. ಅಂದರೆ ಈ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಇದೆಯಲ್ಲ, ತನ್ನ ಚಟುವಟಿಕೆಗಳನ್ನು, ತನ್ನ ಕಾರ್ಯವನ್ನು, ಜೊತೆಗೆ ಪಥ ಸಂಚಲನವನ್ನು ಎಲ್ಲೆಲ್ಲ ಮಾಡುತ್ತಲ್ಲ, ಅಲ್ಲೆಲ್ಲ ಪರ್ಮಿಷನ್ನು ಈಸಿಯಾಗಿ ಸಿಗಬಾರ್ದು ಅಂತ ಒಂದು ಹೊಸದೇನೋ ಒಂದು ವರಾತವನ್ನು ಶುರು ಮಾಡಿದ್ದಾರಂತೆ. ಈಗ ಅವರ ಲೆಕ್ಕಾಚಾರದಂತೆ ಅವರ ವಾದವನ್ನು ಕೇಳೋದಾದರೆ ಏನು ಹೇಳಿ, ಈಗ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಸಾರ್ವಜನಿಕ ಜಾಗಗಳಲ್ಲಿ ಪಥಸಂಚಲನ ಮಾಡೋದು ಅಥವಾ ಸಂಘದ ಚಟುವಟಿಕೆಗಳನ್ನು ನಡೆಸೋದಕ್ಕೆ ಪರ್ಮಿಷನ್ ಬೇಕೇ ಬೇಕು ಅಂತ ಕೂತಿದ್ದಾರೆ. ಅರ್ರೆ ಅಣ್ಣ, ಇಷ್ಟು ವರ್ಷಗಳಲ್ಲಿ ಸಂಘ ಬಂದು 100 ವರ್ಷ ಆಯಿತು. ಯಾವ ಜಿಲ್ಲೆಯಲ್ಲಿ, ಯಾವ ತಾಲೂಕಿನಲ್ಲಿ ವಿತೌಟ್ ಪರ್ಮಿಷನ್ನು ಪಥಸಂಚಲನ ಆಗಿದೆ, ಸಂಘದ ಚಟುವಟಿಕೆಗಳು ಆಗಿದೆ ಅನ್ನೋದನ್ನು ಒಂದೇ ಒಂದು ಉದಾಹರಣೆ ಕೊಟ್ಟುಬಿಟ್ರೆ ಸಂಘ ಬಹುಶಃ ಅದ್ರ ಪಾಡಿಗದು ಇದ್ಕೊಂಡು ಕ್ಷಮಾಪಣೆಯನ್ನು ನಿಮ್ಮ ಹತ್ರ ಕೇಳ್ಬೋದು. ಆದರೆ ನಿಮ್ಮ ಹತ್ರ ಕೊಡೋಕ್ಕೆ ಆಗುತ್ತಾ? ಖಂಡಿತ ಅಲ್ಲ. ನಿಮಗೊಂದು ಸಣ್ಣ ಎಕ್ಸಾಂಪಲ್ ಕೊಡಬೇಕು. ನನ್ನೂರು ಶಿರ್ಸಿಯ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪಥಸಂಚಲನಕ್ಕೆ ನಾನು ಹೋದಾಗ ಮೊದಲಿಗೆ ನಿಗದಿಯಾಗಿದ್ದ ಜಾಗ ಒಂದು ಸರ್ಕಾರಿ ಹೈಸ್ಕೂಲಿನ ಒಂದು ಗ್ರೌಂಡ್ ಆಗಿತ್ತು. ಆದರೆ ಕೊನೆ ಹಂತದಲ್ಲಿ ಅಲ್ಲಿ ಆಡಳಿತ ಏನಿದೆಯಲ್ಲ, ಅಂದರೆ ತಾಲೂಕು ಆಡಳಿತ ಏನಿದೆಯಲ್ಲ, ಪರ್ಮಿಷನನ್ನು ಕ್ಯಾನ್ಸಲ್ ಮಾಡ್ತು. ಅದಾದಮೇಲೆ ವಿಕಾಸಾಶ್ರಮ ಅಂತ ಒಂದು ಗ್ರೌಂಡ್ ಇದೆ, ಅಲ್ಲಿಂದ ಪಥಸಂಚಲನ ಶುರುವಾಯಿತು. ಹಾಗೆ ಎಲ್ಲೆಲ್ಲಿ ಅನುಮತಿಯನ್ನು ಪಡೆಯಲಾಗಿತ್ತು, ಎಲ್ಲೆಲ್ಲಿ ಪಥಸಂಚಲನ ಹೋಗುತ್ತೆ ಅನ್ನೋದನ್ನು ಮೊದಲೇ ಹೇಳಲಾಗಿತ್ತು, ಅಲ್ಲಿ ಮಾತ್ರ ಪಥಸಂಚಲನ ಹೋಗಿ ಬಂದ್ವಿ. ಸೊ ಪರ್ಮಿಷನ್ ತಗೊಳ್ಳೇಬೇಕು ಅನ್ನೋದನ್ನು ಹಳೆ ರೂಲ್ಸ್ ಅದು. ಈಗ ನಾನೇನೋ ಹೋಗಿ ದಾರ ಹಾಕ್ಬಿಡ್ತೀನಿ ಅಂತ ಬಂದಿದ್ದೀರಲ್ಲ, ನಿಮ್ಮನ್ನು ನೋಡಿ ನನಗೆ ಆ ನೊಣದ್ದೇ ಕತೆ ನೆನಪಾಗುತ್ತೆ. ಅದೇ ನಂದಿ ಮೇಲೆ ಕೂತಂತ ನೊಣ. ನೀವು ಮಾಡೋ ಕೆಲಸ ನೆಟ್ಟಿಗೆ ಮಾಡಿದರೆ ಒಳ್ಳೆ ಹೆಸರಾದರೂ ಬರ್ತಾಯಿತ್ತು. ಮೊನ್ನೆ ಹೇಳಿದ್ರಿ ನೀವು, ಈ ಪ್ರಜ್ವಲ್ ರೇವಣ್ಣ ಅವರ ಈ ಮೊಬೈಲು ಸೀಸ್ ಮಾಡಿಸಿದ್ದೆ ನಾನು, ರೇಡ್ ಮಾಡಿಸಿದ್ದು ನಾನು ಅಂತ. ಇದೇ ಕಲಬುರಗಿಯಲ್ಲಿ, ಇದೇ ನಿಮ್ಮ ಕ್ಷೇತ್ರದಲ್ಲಿ ಪಾಕಿಸ್ತಾನಕ್ಕೆ ಸಂಬಂಧಪಟ್ಟ, ಪಾಕಿಸ್ತಾನದ ಉಗ್ರರ ಜೊತೆಗೆ ನಂಟು ಇದ್ದ ಈ ಭಯೋತ್ಪಾದಕ, ಶಂಕಿತ ಭಯೋತ್ಪಾದಕ ಅಂತಾರಲ್ಲ, ಅರೆಸ್ಟ್ ಮಾಡಲಾಗಿದೆ. ಅದು ನೀವು ಮಾಡಿಸಿದ್ದ? ಅದನ್ನು ನಾನೇ ಮಾಡಿಸಿದ್ದು ಅಂತ ಹೇಳ್ಕೊಳಕ್ಕಾಗುತ್ತಾ? ಖಂಡಿತ ಇಲ್ಲ. ಮೊದಲಿಗೆ ನಿಮ್ಮದೊಂದು ಈ ಜವಾಬ್ದಾರಿ ಅಂತ ಕೊಟ್ಟಿದ್ದಾರೆ, ಹೋಮ್ ಮಿನಿಸ್ಟರ್ ಅಂತ. ಅದರಲ್ಲಿ ಏನೆಲ್ಲ ಕೆಲಸ ಮಾಡ್ಬೋದು, ನಮ್ಮ ಪೊಲೀಸ್ ಪಡೆಯನ್ನು ಇನ್ನಷ್ಟು ಗಟ್ಟಿ ಮಾಡ್ಬೋದು, ನಮ್ಮ ಸಮಾಜದಲ್ಲಿ ಭಯ ಮುಕ್ತ ಸಮಾಜ ಮತ್ತು ಅಪರಾಧ ಮುಕ್ತ ಕರ್ನಾಟಕವನ್ನು ಹೇಗೆ ಮಾಡ್ಬೋದು ಅದ್ರ ಬಗ್ಗೆ ಆಲೋಚನೆ ಮಾಡೋದು ಬಿಟ್ಟು ಇಡೀ ದಿವಸ RSS ಜಪವನ್ನು ಮಾಡ್ತಾ ಇದ್ದೀರ ಅಲ್ಲ. ಈಗ ನಿಮಗೆ ಒಂದು ಮೋಟಿವೇಶನ್ ಅಂತ ಬೇಕಲ್ಲ, ಮೋಟಿವೇಶನು ಪ್ರದೀಪ್ ಈಶ್ವರ್ ಅವ್ರು ಕೊಡಲ್ಲ. ಈ ಹೈಕಮಾಂಡು ರಾಹುಲ್ ಗಾಂಧಿ ಅವರು ಕೂಡ RSSನ ತುಂಬ ಹೇಟ್ ಮಾಡ್ತಾರೆ. ನಿನ್ನೆ ಅಂತೂ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟರು, BJP ಮತ್ತು RSS ಮತ್ತು ಜೋಕರ್ಗಳು ಅಂತ ಕೊಟ್ಟರು. ನೀವು BJPಗೆ ಏನಾದರೂ ಬೈಕೊಳ್ಳಿ, ಅದು ನಿಮ್ಮ ರಾಜಕೀಯ ವೈಷಮ್ಯ. ಆದರೆ RSS ವಿಚಾರಕ್ಕೆ ಮಾತಾಡೋ ಮುನ್ನ ಒಂದು 4 ಸಲ ಶಾಖೆಗಳಿಗೆ ಹೋಗಿ ಬನ್ನಿ. ನಮಸ್ತೆ ಸದಾ ವತ್ಸಲೆಯನ್ನ ಅದರದ್ದು ಅರ್ಥವನ್ನು ಅರ್ಥ ಮಾಡ್ಕೊಳ್ಳಿ. ಸಂಘದಲ್ಲಿ ಏನೇನು ಹೇಳ್ಕೊಡಲಾಗುತ್ತೆ, ದ್ವೇಷವೋ ಸೇವೆಯೋ ತ್ಯಾಗವೋ ಅಥವಾ ಇನ್ನೊಂದೇನೋ, ಎಲ್ಲವನ್ನು ಕೂಡ ನೀವು ಅರ್ಥ ಮಾಡ್ಕೋಬೇಕಾಗುತ್ತೆ. ಈಗೇನೋ ಹೊಸ ರೂಲ್ಸ್ ತಂದ್ವಿ, RSS ಅವರು ಪಥಸಂಚಲನ ಮಾಡುವಾಗ ಪರ್ಮಿಷನ್ ತಗೋಬೇಕು ಅಂತ. ಹಳೆ ರೂಲ್ಸಿಗೊಂದು ಹೊಸ ಬಣ್ಣ ಹೊಡೆದಂಗಿದೆ ಅಷ್ಟೇ. ಯಾಕೆಂದರೆ RSS ಯಾವತ್ತೂ ಕೂಡ ಈ ನೆಲದ ಕಾನೂನನ್ನು ಮೀರಿ ಯಾವುದೇ ಕೆಲಸವನ್ನು ಮಾಡಿಲ್ಲ. ಮಾಡಿದ್ದಿದ್ರೆ
ನೀವು ತಂದು ತೋರಿಸಬಹುದು. ಜನ ಅದನ್ನು ನೋಡ್ತಾರೆ. ಹಾಗೆ RSSನ ಇಷ್ಟಪಡಬೇಕು, RSSನ ದ್ವೇಷ ಮಾಡಬೇಕು, RSSಗೆ ಸೇರಬೇಕು, RSSನ ದೂರ ಇಡಬೇಕು, ಎಲ್ಲವನ್ನು ಕೂಡ ಅವರು ಆಲೋಚನೆ ಮಾಡಿಯೇ ಮಾಡ್ತಾರೆ. ಹಾಗಾಗಿ RSS ವಿರುದ್ಧ ಮಾತಾಡುವಾಗ ಅಂಕಿ ಅಂಶದ ಜೊತೆಗೆ ಬನ್ನಿ, ಬರೇ ನಿಮ್ಮ ಹರಕು ಬಾಯಿಂದ ಬರಬೇಡಿ ಅನ್ನೋದು ನನ್ನದೊಂದು ಮನವಿಯಲ್ಲ, ಸಲಹೆ. ಇನ್ನು ಯಾರೆಲ್ಲ ಅಶ್ವವೇಗ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಈ ಕೂಡಲೇ ಮಾಡ್ಕೊಳ್ಳಿ. ಹಾಗೆ ಎಲ್ಲ ವಿಡಿಯೋಗಳಿಗಾಗಿ ಬೆಲ್ಲೈಕನನ್ನು ಒತ್ತಿ. ಜೈ ಶ್ರೀರಾಮ್.